ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ದಿನದ ರೋಡ್ ಶೋ ಇವತ್ತು ನಡೆಸುತ್ತಾರೆ. ಇವತ್ತು 6.5 ಕಿಲೋಮೀಟರ್ ರೋಡ್ ಶೋವನ್ನ ಪ್ರಧಾನಿ ನರೇಂದ್ರ ಮೋದಿ ನಡೆಸಲಿದ್ದು ಎಚ್ಎಎಲ್ ಬಳಿಯ ಸುರಂಜನ್ ದಾಸ್ ರಸ್ತೆಯಿಂದ ರೋಡ್ ಶೋವನ್ನ ನಡೆಸಲಿದ್ದಾರೆ. 6.5 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನ ಇವತ್ತು ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ 20 ರಸ್ತೆಗಳಲ್ಲಿ ಸಂಚಾರವನ್ನ ನಿರ್ಬಂಧಿಸಿದ್ದಾರೆ ಬೆಂಗಳೂರು ಪೊಲೀಸರು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ತನಕ ಬದಲಿ ಮಾರ್ಗವನ್ನ ಬಳಕೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 10ಕ್ಕೆ ಆರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ. 11ವರೆಗೆ ಮುಗಿಯುತ್ತೆ ಈ ರೋಡ್ ಶೋ. ಇನ್ನು ರಾಜಭವನದಿಂದ ಬೆಳಗ್ಗೆ 9:30ಕ್ಕೆ HQTC ಹೆಲಿಪ್ಯಾಡ್ನಿಂದ ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಎಚ್ಎಎಲ್ ವಿಮಾನ ನಿಲ್ದಾಣ ತಲುಪಿದ ಬಳಿಕ ಮೋದಿ ರೋಡ್ ಶೋವನ್ನ ನಡೆಸ್ತಾರೆ. ಅಂದ್ರೆ 10 ಗಂಟೆಗೆ ಸುರಂಜನ್ ದಾಸ್ ಸರ್ಕಲ್ನಿಂದ ಆರಂಭ ಆಗುತ್ತೆ ಈ ರೋಡ್ ಶೋ. ಅಲ್ಲಿಂದ ಆರಂಭ ಆದಂತಹ ಈ ರೋಡ್ ಶೋ ಅನಂತರ 6.5 ಕಿಲೋಮೀಟರ್ ರೋಡ್ ಶೋ ನಡೆಸುವಂತಹ ಸಂದರ್ಭವನ್ನ ನಾವು ಗಮನಿಸಬಹುದು. ನಿನ್ನೆ 26.6 ಕಿಲೋಮೀಟರ್ ರೋಡ್ ಶೋವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸ್ತಾರೆ. ಬೆಳಗ್ಗೆ 10 ಗಂಟೆಗೆ ಕೆಂಪೇಗೌಡ ಪ್ರತಿಮೆ ನ್ಯೂ ತಿಪ್ಪಸಂದ್ರದ ರಸ್ತೆಯಿಂದ ಆರಂಭ ಆಗುವಂತಹ ಈ ರೋಡ್ ಶೋ ಅನಂತರ 10:15ಕ್ಕೆ ಎಚ್ಎಎಲ್ನ ಎರಡನೇ ಹಂತ 80 ಅಡಿ ರಸ್ತೆ ಜಂಕ್ಷನ್, 10:25ಕ್ಕೆ ಎಚ್ಎಎಲ್ನ ಎರಡನೇ ಹಂತ 12ನೇ ಮುಖ್ಯ ರಸ್ತೆಯ ಜಂಕ್ಷನ್, 10:35ಕ್ಕೆ 100 ಫೀಟ್ ರೋಡ್ ಜಂಕ್ಷನ್, 10:50ಕ್ಕೆ ಇಎಸ್ಐ ಆಸ್ಪತ್ರೆ ರಸ್ತೆ, 11:10ಕ್ಕೆ ಮೆಟ್ರೋ ಪಿಲ್ಲರ್ 76 CMH ರಸ್ತೆ, ಹಾಗೆಯೇ 11:20ಕ್ಕೆ ಹಲಸೂರು ಮೆಟ್ರೋ ಸ್ಟೇಷನ್, 11ವರೆಗೆ ಟ್ರಿನಿಟಿ ಸರ್ಕಲ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ತಲುಪಲಿದೆ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಅಂತ್ಯ ಆಗತ್ತೆ. ಇದೇ ಕಾರಣಕ್ಕಾಗಿ ಇವತ್ತು ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಲಾಗಿದೆ ಪೊಲೀಸರು. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಹೋಗುವ ಸಂದರ್ಭದಲ್ಲಿ ಏನೆಲ್ಲ ಸಾರ್ವಜನಿಕರು ಮಾರ್ಗಸೂಚಿಗಳನ್ನ ಮಾಡ್ಕೊಳ್ಬೇಕು, ಅಳವಡಿಸಿಕೊಳ್ಬೇಕು, ಯಾವೆಲ್ಲ ರೀತಿಯಾಗಿ ಈ ಮಾರ್ಗಸೂಚಿಗಳ ಮುಖಾಂತರವೇ ಅವರು ರೋಡ್ ಶೋಗೆ ಸಹಕಾರ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನ ತಿಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ರೋಡ್ ಶೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಮೆಲ್ ಸರ್ಕಲ್ ನಿಂದ ಮಂಜುನಾಥ್ ಎನ್, ಹಾಗೇನೆ KFC ಇಂದ ಶರಣು ಹಂಪಿ, ಇನ್ನು CMH ರೋಡ್ ಗಂಗಾಧರ್ ಅಲ್ಲಿಂದ, ಹಾಗೇನೆ ಟ್ರಿನಿಟಿ ಸರ್ಕಲ್ ನಿಂದ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಇವತ್ತಿನ ರೋಡ್ ಶೋ ಬಹಳ ಇಂಪಾರ್ಟೆಂಟ್ ಕೂಡ ಅಂತಾನೆ. ಹಾಗಾದ್ರೆ ಇದರ ಬಗ್ಗೆ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಈ ಎಲ್ಲಾ ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಮಂಜುನಾಥ್, ಈಗಾಗಲೇ ನಾವು ಗಮನಿಸೋದಾದ್ರೆ ಬೆಮೆಲ್ ಸರ್ಕಲ್ ಇದು ಮೊದಲ ಪಾಯಿಂಟ್. ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಆರಂಭ ಮಾಡೋದು ಇವತ್ತು. ಸೊ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ನವಿತಾ, ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 26 ಕಿಲೋಮೀಟರ್ನಷ್ಟು ರೋಡ್ ಶೋ ಅನ್ನ ಮಾಡ್ತಾರೆ. ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆ 10 ಗಂಟೆಗೆ ಒಂದು ಎರಡನೆಯ ರೋಡ್ ಶೋ ಕೂಡ ಅಷ್ಟೇ ಇವತ್ತು ಆರಂಭವಾಗುವಂತದ್ದು. ಬೆಳಿಗ್ಗೆ 10 ಗಂಟೆಗೆ ಏನು ಈ ಒಂದು ಬೆಮೆಲ್ ಸರ್ಕಲ್ ಏನಿದೆ, ಒಂದು ಬೆಮೆಲ್ ಸರ್ಕಲ್ ನಿಂದ ಸುಮಾರು 6.5 ಕಿಲೋಮೀಟರ್ನಷ್ಟು ಅಂದ್ರೆ ಟ್ರಿನಿಟಿ ಸರ್ಕಲ್ವರೆಗೂ ಕೂಡ ಅಷ್ಟೇ ಈ ಒಂದು ರೋಡ್ ಶೋ ಇರುತ್ತೆ. ಈ ಒಂದು ರೋಡ್ ಶೋ ಆರಂಭಕ್ಕೂ ಮುಂಚಿತವಾಗಿ ಇವತ್ತು ಕೆಂಪೇಗೌಡ ಪ್ರತಿಮೆಗೆ ಒಂದು ಮಾಲಾರ್ಪಣೆಯನ್ನು ಕೂಡ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಯೊಂದು ತಪಾಸಣೆ ಕಾರ್ಯವನ್ನು ಕೂಡ ಮಾಡ್ತಾ ಇರೋದು. ಜೊತೆಗೆ SPGಯ ತಂಡವು ಕೂಡ ಈಗಾಗಲೇ ಬೆಳ್ಳಂಬೆಳಗ್ಗೆಯಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಈ ಒಂದು ಜಾಗ ಏನಿದೆ, ಒಂದು ಸ್ಟ್ಯಾಚ್ಯೂ ಇರುವಂತಹ ಜಾಗ, ಅದು ತಮ್ಮ ಸುಪರ್ದಿಗೆ ಪಡೆದಿರುವಂತದ್ದು. ಯಾರೊಬ್ಬರನ್ನು ಕೂಡ ಅಷ್ಟೇ ಕಳಿಸ್ತಲೇ SPG ಅವರು ಕಂಪ್ಲೀಟ್ ಆಗಿ ತಮ್ಮ ಸುಪರ್ದಿಗೆ ಪಡೆದಿದ್ದು ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮೋದಿ ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ ಸ್ವಾಗತ ಬಯಸುವಂತ ನಿಟ್ಟಿನಲ್ಲಿ ಒಂದಷ್ಟು ಹೂಕುಂಡಗಳು ಪ್ರತಿಯೊಂದನ್ನು ಕೂಡ ಈಗಾಗಲೇ ತಂದು ಈ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂನ ಸುತ್ತಲೂ ಕೂಡ ಅಷ್ಟೇ ಜೋಡಿಸ್ತಾ ಇರುವಂತದ್ದು. ಜೊತೆಗೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಶ್ವಾನದಳದಿಂದಲೂ ಕೂಡ ಈಗಾಗಲೇ ಪರಿಶೀಲನೆ ಕಾರ್ಯಗಳು ಆಗ್ತಾ ಇರುವಂತದ್ದು. ಜೊತೆಗೆ SPGಯ ಟೀಮ್ ಅವರು ಕೂಡ ಅಷ್ಟೇ ಯಾರನ್ನೂ ಕೂಡ ಅಷ್ಟೇ ಇಲ್ಲಿಗೆ ಬಿಡ್ತಾ ಇಲ್ಲ. ಅವರು ತಮ್ಮ ಸುಪರ್ದಿಗೆ ಪಡೆದಿದ್ದು ಬೇರೊಂದು ಪ್ರತಿಯೊಂದನ್ನು ಕೂಡ ಈಗಾಗಲೇ ಅವರು ಕೂಡ ಅಷ್ಟೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರೋದು ನೋಡ್ತಾ ಇರಬಹುದು. ಹೂಕುಂಡಗಳನ್ನು ಕೂಡ ಅಷ್ಟೇ ಅವರು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಹೂಕುಂಡದ ಒಳಗೆ ಏನಾದ್ರೂ ಇದೆಯಾ ಏನ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಾರೆ. ಅದೆಲ್ಲವನ್ನು ಕೂಡ ಅಷ್ಟೇ ತೆಗೆದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ SPGಯ ತಂಡದವರು ಕೂಡ ಅಷ್ಟೇ ಒಂದ್ ಕಡೆ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಕೂಡ ಅಷ್ಟೇ ಬಾಂಬ್ ನಿಷ್ಕ್ರಿಯ ದಳ ಮತ್ತು
ಶ್ವಾನದಳದಿಂದಲೂ ಕೂಡ ಅಷ್ಟೇ ಪರಿಶೀಲನೆ ಕಾರ್ಯಗಳು ನಡೀತಾ ಇರುವಂತಹದ್ದು. ಇದು ಒಂದು ಕಡೆ ಆದ್ರೆ ಈ ಒಂದು ಮಾಲಾರ್ಪಣೆ ಆದಂತಹ ಬಳಿಕ ರೋಡ್ ಶೋ ಅಂದ್ರೆ ಸುಮಾರು 6.5 ಕಿಲೋಮೀಟರ್ ನಷ್ಟು ಏನ್ ರೋಡ್ ಶೋ ಇದೆ, ರೋಡ್ ಶೋಗೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಡ್ತಿರುವಂತದ್ದು. ಪ್ರತಿಯೊಂದು 100 ಮೀಟರ್ಗೆ ಒಬ್ಬರು ಪೊಲೀಸರಂತ ಈಗಾಗಲೇ ನಿಯೋಜನೆ ಮಾಡೋದಕ್ಕೆ ಎಲ್ಲಾ ಒಂದು ಪೊಲೀಸರನ್ನ ಈಗಾಗಲೇ ಇಲ್ಲಿ ಜಮಾಯಿಸಿರುವಂತದ್ದು. ಜಮಾಯಿಸಿದ ಬಳಿಕ ಅವ್ರಿಗೂ ಕೂಡ ಅಷ್ಟೇ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಮತ್ತು ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ನಲ್ಲಿ ಯಾವೆಲ್ಲ ಸಿಬ್ಬಂದಿಯವರು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇಲ್ಲಿ ಒಂದು ವಿಚಾರಣೆ ತಿಳಿದಂತ ಬಳಿಕ ಪೊಲೀಸರು ಕೂಡ ಇಲ್ಲಿಂದ ಡಿಸ್ಪ್ಯಾಚ್ ಆಗಿಬಿಟ್ಟು ಅವರವರು ಪಾಯಿಂಟ್ಗಳಿಗೆ ಅವ್ರಿಗೆ ಕೆಲಸದಲ್ಲಿ ನಿರತರಾಗ್ತಾರೆ. ಮತ್ತೊಂದು ಕಡೆಯೂ ಕೂಡ ಅಷ್ಟೇ ನಿನ್ನೆ ರೀತಿಯಲ್ಲಿ, ಯಾಕಂದ್ರೆ ರೋಡ್ ಶೋ ಆರಂಭ ಆದಂತಹ ಬಳಿಕ ನಿನ್ನೆ ಯಾವ ರೀತಿಯಾಗಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡ್ಬಿಟ್ಟು ಒಂದು ಬದಿಯಲ್ಲಿ ಕಾರ್ಯಕರ್ತರು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು, ಅದೇ ರೀತಿಯಾಗಿ ಅವಕಾಶ ಮಾಡಿಕೊಡೋದಕ್ಕೆ ಇವತ್ತು ಕೂಡ ಅಷ್ಟೇ ಇಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಈ ಒಂದು ತಿಪ್ಸಂದ್ರ ಸರ್ಕಲ್ ನಿಂದ ಹಿಡಿದು ಸುಮಾರು 6.5 ಕಿಲೋಮೀಟರ್ ಏನ್ ಟ್ರಿನಿಟಿ ಸರ್ಕಲ್ ವರೆಗೂ ಇದೆ, ಅಲ್ಲಿವರೆಗೂ ಕೂಡ ಅಷ್ಟೇ ಎರಡೂ ಬದಿಗಳಲ್ಲೂ ಕೂಡ ಅಷ್ಟೇ ಕೇಸರಿ ಬಾವುಟಗಳಿಂದ ರಾರಾಜಿಸ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡು ಅವರೆಲ್ಲರೂ ಕೂಡ ಅಷ್ಟೇ ಮೋದಿ ಅವರನ್ನ ವೀಕ್ಷಣೆ ಮಾಡಲು ಮತ್ತು ಮೋದಿ ಅವರನ್ನ ಸ್ವಾಗತ ಬಯಸಲು ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಅಷ್ಟೇ ಸದ್ಯಕ್ಕೆ ಮಾಡ್ಕೊಂಡಿರುವಂತದ್ದು. 10 ಗಂಟೆಗೆ ಎಕ್ಸಾಕ್ಟ್ ಆಗಿ ತಿಪ್ಪಸಂದ್ರ ಸರ್ಕಲ್ ನಿಂದ ಮೋದಿ ಅವರ ಇವತ್ತಿನ ರೋಡ್ ಶೋ ಕೂಡ ಅಷ್ಟೇ ಆರಂಭ ಆಗ್ತಾ ಇದೆ. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇಂದಿರಾನಗರದ KFC ಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗುತ್ತೆ. ಅಲ್ಲಿಂದ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಅಲ್ಲಿ ಹೇಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ನವಿತಾ, ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ದಿನ ಇಂದು ಕೂಡ ರೋಡ್ ಶೋ ನಡೆಸಲಿದ್ದಾರೆ. ಮೊದಲ ದಿನ ಭರ್ಜರಿ ರೋಡ್ ಶೋನೇ ನಡೀತು, 26 ಕಿಲೋಮೀಟರ್. ಯಾಕೆಂದ್ರೆ ಗುಜರಾತ್ ಅಲ್ಲಿ 50 ಕಿಲೋಮೀಟರ್ ಮೊದಲ ಅತಿ ದೊಡ್ಡ ರೋಡ್ ಶೋ ಪ್ರಧಾನಿಯವರು ಮಾಡಿದ್ದು ಗುಜರಾತ್ ಅಲ್ಲಿ. ಅದು ಬಿಟ್ರೆ 2ನೇ ಅತಿ ದೊಡ್ಡ ರೋಡ್ ಶೋ ಆಗಿದ್ದು ನಿನ್ನೆ ಬೆಂಗಳೂರಿನಲ್ಲಿ. ಸೊ ಇವತ್ತು ಕೂಡ ರೋಡ್ ಶೋ ಮುಂದುವರಲಿದೆ. ನಾವೀಗ ಬೆಂಗಳೂರಿನ ಇಂದಿರಾನಗರದ 12th ಮೇನ್ 80 ಫೀಟ್ ರೋಡ್ ಏನಿದೆ, 80 ಫೀಟ್ ರೋಡ್ ಅಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಾಗಿ ಕೇಸರಿಮಯಗೊಳಿಸಿದ್ದಾರೆ ಬಿಜೆಪಿಯ ಸಂಘಟನೆಯ ಸದಸ್ಯರೆಲ್ಲರೂ ಕೂಡ. ಸೊ ಬಿಜೆಪಿಯ ಬಾವುಟಗಳು ಎಲ್ಲೆಡೆ ಕೂಡ ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಕೇಸರಿಮಯನೂ ಕೂಡ ನಿಮಗೆ ಎರಡೂ ಬ್ಯಾರಿಕೇಡ್ಗಳ ಅಕ್ಕಪಕ್ಕದಲ್ಲೂ ಕೂಡ ಕೇಸರಿ ಬಾವುಟಗಳನ್ನ ಹಾಕುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಅತಿ ಹೆಚ್ಚಾಗಿ 12 ಲಕ್ಷಕ್ಕೂ ಹೆಚ್ಚು ಜನ ಮೋದಿಯವರ ರೋಡ್ ಶೋದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ ಇದೆ. ಇವತ್ತು ಕೂಡ ಯಾಕಂದ್ರೆ ವೀಕೆಂಡ್ ಆಗಿರೋದ್ರಿಂದ ಯಾರ್ಯಾರು ನಿನ್ನೆ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡ್ಲಿಕ್ಕೆ ಆಗಿಲ್ವೋ ಅವರೆಲ್ಲರೂ ಕೂಡ ಬರುವಂತ ನಿರೀಕ್ಷೆ ಇದೆ. ಇವತ್ತು ಇನ್ನೂ ಜನದಟ್ಟಣೆ ಹೆಚ್ಚಾಗಬಹುದು ಅಂತೇಳಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ರೀತಿ ಸಕಲ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ತಿಪ್ಪಸಂದ್ರ ಸರ್ಕಲ್ ನಿಂದ ನಿಮಗೆ 80 ಫೀಟ್ ಮಾರ್ಗವಾಗಿ ಇಂದಿರಾನಗರ ಮತ್ತು ದೊಮ್ಮಲೂರು ಮತ್ತು ಓಲ್ಡ್ ಮಡ್ರಾಸ್ ರೋಡ್ ಸೇರಿದಂತೆ ಕೊನೆಗೆ ಟ್ರಿನಿಟಿ ಸರ್ಕಲ್ ವರೆಗೂ ನಡೆಯುವಂತ 1.5 ಗಂಟೆಗಳ ಈ ರೋಡ್ ಶೋ ನಲ್ಲಿ ಮೊದಲು 4 ಪಾಯಿಂಟ್ಗಳನ್ನು ಮಾಡಿದ್ರು. ಅಂದ್ರೆ ಅಲ್ಲಿ 1 ನಿಮಿಷ ಆದ್ರೂ 1 ರಿಂದ 2 ನಿಮಿಷ ಮೋದಿಯವರು ನಿಂತು ಮಾತಾಡ್ತಾರೆ ಅನ್ನುವಂತ ಸಾಧ್ಯತೆಗಳಿದ್ವು. ಈಗ 7 ಪಾಯಿಂಟ್ಗಳನ್ನ ಮಾಡಿದ್ದಾರೆ. ಸೊ ಅಲ್ಲಿ 1 ನಿಮಿಷ ಆದ್ರೂ ಮೋದಿ ಅವರು ಅಲ್ಲಿ ನಿಲ್ಬಹುದು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಏನು ಮೋದಿ ಅಭಿಮಾನಿಗಳೆಂದರೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇರೋದು. ಪೊಲೀಸರು ಕೂಡ ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಸಾಕಷ್ಟು ಜನ ನೆರೆದಿದ್ದಾರೆ ಮತ್ತು ಅಕ್ಕಪಕ್ಕದ ರಸ್ತೆಗಳಲ್ಲಿ ಈಗಾಗಲೇ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದಾವೆ. 12 ಗಂಟೆಯ ನಂತರ ಅಂದ್ರೆ ಮೋದಿಯವರ ರೋಡ್ ಶೋ ಮುಗಿದ ನಂತರ ತೆರಳಿಕ್ಕೆ ಅವಕಾಶ ಇರೋದು ಮತ್ತು ಪೊಲೀಸರು ಕೂಡ ಸಾಕಷ್ಟು ಸೂಚನೆ ನೀಡಿದ್ದಾರೆ. ಯಾರಾದರೂ ಅನಾಮಿಕರು ಅಥವಾ ಕೆಲಸಕ್ಕೆ ಹೊಸದಾಗಿ ಬಂದಿರೋರು ಇದ್ರೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಯಾರನ್ನೂ ಕೂಡ ಮನೆ ಒಳಗಡೆ ಸೇರಿಸ್ಕೋಬಹುದು. ಅಂದ್ರೆ ಗೊತ್ತಿಲ್ಲದೆ ಇರುವಂತ ಯಾರನ್ನೇ ಇದ್ರೂ ಕೂಡ ಕಟ್ಟಡದ ಮೇಲ್ಭಾಗದಲ್ಲಾಗ್ಲಿ ಅಥವಾ ಮನೆ ಒಳಗಡೆ ಆಗ್ಲಿ ಅಥವಾ ಕಚೇರಿಯ ಒಳಗಡೆ ಆಗ್ಲಿ ಸೇರಿಸ್ಕೊಳ್ಳುವಂತಿಲ್ಲ ಮತ್ತು ರಜಾನು ಕೂಡ ಕೊಡಿ ಅಂತ ಹೇಳಿ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತ ಸಕಲ ಸಿದ್ಧತೆಗಳೇನಿದಾವೆ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ತಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೆ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು ಮತ್ತು 6 ವಿಧಾನಸಭಾ ಕ್ಷೇತ್ರದ ಜನರೇನಿದ್ದಾರೆ ಎಲ್ಲರೂ ಕೂಡ ಭಾಗಿಯಾಗುವಂತ ನಿರೀಕ್ಷೆ ಹೆಚ್ಚಾಗಿದೆ. ನವಿತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು CMH ರೋಡ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೆ ಹೇಗೆ ಸಿದ್ಧತೆಗಳು ನಡೆದಿದೆ ಅನ್ನೋದನ್ನ ಗಂಗಾಧರ್ನಿಂದ ಪಡ್ಕೊಳ್ಳೋಣ ಮಾಹಿತಿಯನ್ನ. ಗಂಗಾಧರ್, ಅಲ್ಲಿ ಆಲ್ಮೋಸ್ಟ್ ಒಂದು 11 ಗಂಟೆಯ ವೇಳೆಗೆ ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾದಂತಹ ಒಂದು ದೃಶ್ಯಾವಳಿಗಳು ನೋಡೋದಕ್ಕೆ ಸಿಗ್ತಾ ಇದೆ? ನವಿತಾ ಜೈನ್, ನಿನ್ನೆಷ್ಟೇ 26 ಕಿಲೋಮೀಟರ್ಗಳ ಒಂದು ಭರ್ಜರಿ ರೋಡ್ ಶೋ ನಡೆಸಿದಂತಹ ಮೋದಿಗೆ ಉತ್ತಮ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಂದಿ ಸೇರಿದ್ರು. ಇವತ್ತು 2ನೇ ದಿನ ಅದೇ ರೀತಿಯ ಸಾವಿರಾರು ಮಂದಿ ಇಲ್ಲಿ ಒಂದು CMH ರಸ್ತೆಯಲ್ಲಿ ಕೂಡ
ಸೇರುವಂತಹ ಒಂದು ಸಾಧ್ಯತೆಗಳ ಬಗ್ಗೆ ಎಲ್ಲ ಕೂಡ ಇಲ್ಲಿ ಜಮಾವಣೆ ಮಾಡಿಸ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಶಾಸಕ ರಘು ಅವರು ಕೂಡ ಅದ್ರ ಬಗ್ಗೆ ಎಲ್ಲ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಾನೀಗ CMS ರಸ್ತೆಯಲ್ಲಿದ್ದೇನೆ. ಇಲ್ಲಿ ನೋಡಬಹುದು ಈಗಾಗಲೇ ಪೊಲೀಸರು ಸುಮಾರು 500ಕ್ಕೂ ಹೆಚ್ಚು ಮಂದಿ ಇಲ್ಲಿ ಪೊಲೀಸರನ್ನ ಈಗಾಗಲೇ ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಏನು ಸುರಂಜನ್ ದಾಸ್ ರಸ್ತೆಯಿಂದ ಹೊರಡುವಂತಹ ಈ ಒಂದು ರೋಡ್ ಶೋ ಏನಿತ್ತು ಅದು 100 ಫೀಟ್ 12th ಮೇನ್ ಕಡೆಯಿಂದ 100 ಫೀಟ್ ಬಂದು 100 ಫೀಟ್ ರೋಡ್ ರಸ್ತೆಯಿಂದ CMS ರಸ್ತೆಗೆ ರೋಡ್ ಶೋ ಪ್ಲಾನ್ ಆಗಿತ್ತು. ಆದ್ರೆ ತಡರಾತ್ರಿ ಈ ಒಂದು ಪ್ಲಾನ್ ಚೇಂಜ್ ಆಗಿದೆ. ಏನು 12th ಮೇನ್ ಇಂದ ನೇರವಾಗಿ CMS ರಸ್ತೆಗೆ ಬರುವಂತ ಒಂದು ಸಂಪರ್ಕವನ್ನ ಮಾಡಿದ್ದಾರೆ. ಮತ್ತೆ 100 ಫೀಟ್ ರಸ್ತೆಯಲ್ಲಿ ಅದನ್ನ ಬಂದ್ ಮಾಡಿರುವಂತದ್ದು. ಸದ್ಯ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ವಹಿಸಿಕೊಂಡಿದ್ದಾರೆ. ಮತ್ತೆ ಬಿಜೆಪಿಯ ಇಲ್ಲಿ ಶಾಸಕರಾಗಿರುವಂತಹ ಶಿವರಾಮನಗರ ಕ್ಷೇತ್ರಕ್ಕೆ ಈ ಒಂದು ಬರುವಂತದ್ದು ಅವರು ಕೂಡ ಸಾಕಷ್ಟು ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದು. ಮತ್ತೆ ಬಿಜೆಪಿಯ ಎಲ್ಲಾ ಕಡೆ ಕೇಸರಿಮಯ ಮಾಡಿರುವಂತದ್ದು. ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರನ್ನ ನೀವು ನೋಡಬಹುದು. ಯಾಕಂದ್ರೆ ಇದು ಪ್ರಮುಖವಾಗಿ ಜಂಕ್ಷನ್ ಮತ್ತೆ ಇದು ಪರ್ಯಾಯ ಮಾರ್ಗಗಳನ್ನ ಬಳಸೋಕೆ ಹೆಚ್ಚು ಕೂಡ ಪರ್ಯಾಯ ಮಾರ್ಗಗಳಿಲ್ಲ. ಟ್ರಾಫಿಕ್ ದಟ್ಟಣೆ ಹೆಚ್ಚಾಗುವಂತ ನಿಟ್ಟಿನಲ್ಲಿ ಇಲ್ಲಿ ಸಂಚಾರಿ ಪೊಲೀಸರನ್ನ ಅಲ್ಲಲ್ಲಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗಬಾರ್ದು ಮತ್ತೆ ಪೀಕ್ ಅವರ್ಸ್ ಅಲ್ಲಿ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಾವು CMS ರಸ್ತೆಯಿಂದ ಹಲಸೂರು ಹೋಗುವಂತ ಮಾರ್ಗವನ್ನ ನೋಡಬಹುದು. ನವಿತಾ ಜೈನ್ ಸಂಪೂರ್ಣವಾಗಿ ಎರಡೂ ಕಡೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕಿ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತದ್ದು. ಬಿಜೆಪಿ ಬಾವುಟಗಳನ್ನ ಕಟ್ಟಿದ್ದಾರೆ. ಅಲ್ಲಲ್ಲಿ ನರೇಂದ್ರ ಮೋದಿ ಅವರ ಒಂದು ಫ್ಲೆಕ್ಸ್ ಗಳನ್ನ ಕೂಡ ಹಾಕಿರುವಂತಹ ಒಂದು ದೃಶ್ಯವನ್ನ ನೋಡಬಹುದು. ಇದು ಮೆಟ್ರೋ ಪಿಲ್ಲರ್ 75 CMS ರಸ್ತೆಯ ಒಂದು ದೃಶ್ಯ. ಇದು ಹಲಸೂರಿಗೆ ಹೋಗುವಂತದ್ದು. ಸದ್ಯದಲ್ಲಿ ಈ ಒಂದು ರೋಡ್ ಶೋ ಬರುವಂತಹ ಸಂದರ್ಭದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಸಾವಿರಾರು ಮಂದಿ ಜಮಾವಣೆ ಆಗುವಂಥದ್ದು. ಸದ್ಯಕ್ಕೆ ಇನ್ನು ಯಾರು ಕೂಡ ಅಭಿಮಾನಿಗಳಾಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು ಇನ್ನು ಯಾರು ಕೂಡ ಈ ಒಂದು ಸ್ಥಳದಲ್ಲಿ ಬಂದಿಲ್ಲ. ಸದ್ಯ ಈ ಒಂದು ಪೊಲೀಸರು ಮತ್ತೆ ಟ್ರಾಫಿಕ್ ಪೊಲೀಸರಾಗಿರ್ಬೋದು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಜಂಕ್ಷನ್ ಅಲ್ಲಿ ಎಲ್ಲ ಕೂಡ ಪ್ರಿಪರೇಷನ್ಸ್ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ ಅಷ್ಟೇ ಯಾವುದೇ ರೋಡ್ ಶೋ ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ. ಅಷ್ಟೇ ಪೊಲೀಸರು ಸಾಕಷ್ಟು ಭದ್ರತೆಯ ಒಂದು ಕಟ್ಟೆಚ್ಚರವನ್ನ ವಹಿಸಿದ್ರು. ಅದೇ ರೀತಿ ಇವತ್ತು ಕೂಡ CMS ರಸ್ತೆ ಆಗಿರ್ಬೋದು ಅಥವಾ ಈ ಒಂದು ರೋಡ್ ಶೋ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳಾಗಬಾರ್ದು ಮತ್ತೆ ಈ ರೋಡ್ ಶೋ ಸೂತ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ರೋಡ್ ಶೋ ಅಂತ್ಯ ಆಗೋದು ಅದು ಟ್ರಿನಿಟಿ ಸರ್ಕಲ್ ನಲ್ಲಿ. ಅಲ್ಲಿಂದ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈಗ ಕೊನೆಯ ಒಂದು ಇವತ್ತಿನ ರೋಡ್ ಶೋ ನಲ್ಲಿ ಕೊನೆಯ ಭಾಗ ಅಂದ್ರೆ ಎಂಡ್ ಪಾಯಿಂಟ್. ಸೊ ಇಲ್ಲಿ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಈಗ 11ವರೆಗೆ ಅಲ್ಲಿ ರೀಚ್ ಆಗೋದಿದ್ರು ಕೂಡ ಇಲ್ಲಿ ಈಗಾಗಲೇ ಏನಾದ್ರೂ ಅಲ್ಲಿ ಜನ ಬರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆಯಾ? ಅಲ್ಲಿ ಯಾವ ರೀತಿಯಾದಂತಹ ದೃಶ್ಯಾವಳಿಗಳು ನೋಡೋದಕ್ಕೆ ಸಿಗ್ತಾ ಇದೆ? ನವಿತಾ, ಸದ್ಯಕ್ಕೆ ಇವತ್ತಿನ ಒಂದು 2023ರ ಚುನಾವಣೆಯ ಮೋದಿ ಅವರ ಬೆಂಗಳೂರಿನ ರೋಡ್ ಶೋ ಎಂಡ್ ಆಗುವಂತ ಪಾಯಿಂಟ್ ಇದು ಟ್ರಿನಿಟಿ ಸರ್ಕಲ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನೀವು ಹೇಳಿದಾಗಿ ಈಗ ಆಲ್ರೆಡಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಜನ ಇನ್ನೂ ಯಾರು ಬರ್ತಿಲ್ಲ. ಬದಲಿಗೆ ಬಿಜೆಪಿಯ ಕಾರ್ಯಕರ್ತರು ಬಂದು ಬಿಜೆಪಿಯ ಫ್ಲಾಗ್ ಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ಮೋದಿಜಿಯವರ ಈ ಒಂದು ಟ್ರಿನಿಟಿ ಸರ್ಕಲ್ ಇದೆಯಲ್ಲ, ಇಲ್ಲಿಗೆ ಮೋದಿ ಅವರ ಒಂದು ರೋಡ್ ಶೋ ಎಂಡ್ ಆಗುತ್ತೆ. ಮೋದಿ ಅವರಿಗೆ ವೆಲ್ಕಮ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅನ್ನುವಂತ ಬೋರ್ಡ್ ಗಳನ್ನ ಕೂಡ ಅಕ್ಕಪಕ್ಕದ ಅಂಗಡಿಗಳಿದಾರಲ್ಲ ಅವರು ಹಾಕಿರುವಂತದ್ದು. ಇನ್ನು ಉಳಿದಂತೆ ಈ ಒಂದು ಪಾಯಿಂಟ್ ಅಲ್ಲೇ ಎಂಡ್ ಆಗುವಂತದ್ದು ಇದೆಯಲ್ಲ, ಈ ಟ್ರಿನಿಟಿ ಸರ್ಕಲ್ ಬಹಳ ವಿಶಾಲವಾಗಿದೆ. ಸುಮಾರು 4 ರಸ್ತೆಗಳು ಕೂಡುವಂತಹ ಜಾಗ ಇದು. ವಿಶಾಲವಾದಂತಹ ಜಾಗ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಒಂದು ಕ್ರೌಡ್ ಸೇರುವಂತಹ ಸಾಧ್ಯತೆಗಳು ಇದೆ. ಈ ಒಂದು ನಿಟ್ಟಿನಲ್ಲಿ ಬ್ಯಾರಿಕೇಡ್ಸ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಾಹನದಿಂದ ಇಳಿದು ಸುತ್ತ ನೆರೆದಿರುವಂತಹ ಸಾರ್ವಜನಿಕರು ಇರ್ತಾರಲ್ಲ ಅವರೆಲ್ಲರತ್ತ ಕೂಡ ಬಂದು ಕೈ ಬೀಸಿ ನಮಸ್ಕಾರ ಮಾಡಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಒಂದು ವ್ಯವಸ್ಥೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ನರೇಂದ್ರ ಮೋದಿ ಅವರು ಬರುವಂತಹ ರಸ್ತೆ ಇರಬಹುದು, ಅಕ್ಕಪಕ್ಕದ ಎಲ್ಲಾ ರಸ್ತೆಗಳಿಗೂ ಕೂಡ ಬಿಜೆಪಿಯ ಫ್ಲಾಗ್ ಗಳನ್ನ ಹಾಕಿ ಇಲ್ಲಿ ಅದ್ದೂರಿಯಾದಂತಹ ಸ್ವಾಗತವನ್ನ ಮಾಡೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಎಲ್ಲ ಸಿದ್ಧತೆಯನ್ನ ಮಾಡಿದೆ. ಈಗ ಆಲ್ರೆಡಿ ಸಂಚಾರಿ ಪೊಲೀಸರಾಗಿರ್ಬೋದು, ಜೊತೆಗೆ ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಟ್ರಾಫಿಕ್ ವ್ಯವಸ್ಥೆಯನ್ನ ಈಗಲಿಂದಲೇ ಕಂಟ್ರೋಲ್ ಮಾಡುವಂತದ್ದು. ವಾಹನಗಳು ಎಲ್ಲಿ ಡೈವರ್ಟ್ ತಗೊಬೇಕು, ಮೋದಿ ಅವರ ರ್ಯಾಲಿ ಬರುವಂತ ಸಮಯಕ್ಕೆ ವಾಹನಗಳು ಇಲ್ಲಿ ಬರೋದಿಲ್ಲ, ಆಗ ಯಾವ್ದು ಬಸ್ಗಳು ಮೂವ್ಮೆಂಟ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ BMTC ಬಸ್ನ ಚಾಲಕರಿಗೆ ನಿರ್ವಾಹಕರಿಗೆ ಈಗಲಿಂದಲೇ ಪೊಲೀಸರು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಬಹುಶಃ ಇಲ್ಲಿಗೆ 11:30ಕ್ಕೆ ಬರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಏನಾದ್ರೂ ಹೆಚ್ಚಿನ ಕ್ರೌಡ್ ಸಿಕ್ತು ಅಂತಂದ್ರೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತಿನ ರೋಡ್ ಶೋಗೆ, ಮೋದಿ ಅವರ ರೋಡ್ ಶೋಗೆ ಭರ್ಜರಿ ಸಿದ್ಧತೆಗಳನ್ನ ಟ್ರಿನಿಟಿ ಸರ್ಕಲ್ ಅಲ್ಲಿ ಮಾಡಿಕೊಳ್ಳಲಾಗಿದೆ. ನವಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ.